ರಂಜಾನ್ ಮತ್ತು ಹೋಳಿ ಹಬ್ಬದ ಸಂಭ್ರಮ ಶಾಂತಿ ಕದಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ. ಅಧಿಕಾರಿಗಳಿಗೆ ಸರ್ಕಾರದ ಖಡಕ್ ಸೂಚನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ರಂಜಾನ್ ಮತ್ತು ಹೋಳಿ ಪರಿಶುದ್ಧ ಹಬ್ಬಗಳನ್ನು ಅಚ್ಚುಕಟ್ಟಾಗಿ ಆಚರಣೆ ಮಾಡಿ ಶಾಂತಿ ಕದಡುವ ಪ್ರಯತ್ನಗಳನ್ನು ಯಾರು ಮಾಡಿದ್ರೂ ಕಠಿಣ ಕ್ರಮ. ಅಧಿಕಾರಿಗಳಿಗೆ ಸರ್ಕಾರ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಹಬ್ಬ ಬರ್ತಾ ಇದೆ, ಆಚರಣೆ ಮಾಡ್ಕೊಳ್ಳಿ, ಸಂತೋಷದಿಂದ ಆಚರಣೆ ಮಾಡಿ, ಖಮಕ್ ಖಿಮಕ್ ಕೆಮ್ಮಂಗಿಲ್ಲ, ಸಮಾಜಕ್ಕೆ ಉಪದ್ರವ ಆಗುವ ತರ ನಡ್ಕೊಳ್ಳಂಗಿಲ್ಲ, ಯಾರಿಗೂ ಕಾನೂನು ಕೈಗೆ ತೆಗೆದುಕೊಳ್ಳುವ ಅವಕಾಶ ನೀಡಲಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಶಾಂತಿ ಭಂಗಕ್ಕೆ ಪ್ರಯತ್ನ ಪಡಬೇಡಿ, ಅಂತಹವರ ವಿರುದ್ಧ ಕಠಿಣ ಕ್ರಮ ಎಂದ ಪರಮೇಶ್ವರ್. ಗಲಾಟೆ ಮಾಡ್ಕೊಳ್ಳೋದು, ಪ್ರಾರ್ಥನಾಲಯದ ಹೆಸರಿನಲ್ಲಿ ಬೀದಿಗಿಳಿದು ಸಂಘರ್ಷ ಮಾಡ್ಕೊಳ್ಳೋದು, ದೇವರ ಹೆಸರಿನಲ್ಲಿ ಸಂಘರ್ಷ, ಸಾಕ್ಷಾತ್ ಶ್ರೀರಾಮನೇ ಭೂಮಿಗಿಳಿದು ಇಬ್ಬರಿಗೂ ಹೊಡಿತಾನೆ, ಈ ತರಹದ ಅಭಿಪ್ರಾಯ ನಮಗೆ ಇಲ್ಲ, ನಿಮಗೆ ಯಾಕೆ ಅಂತ ಆ ಪರಿ ನಮ್ಮ ರಾಜ್ಯದಲ್ಲಿ ಗಲಾಟೆಗಳು. ಕಾನೂನು ಕ್ರಮ ಅಥವಾ ಕಾನೂನನ್ನು ಕೈಗೆತ್ತಿಕೊಳ್ಳುವ ಅವಕಾಶ ಯಾರಿಗೂ ಇಲ್ಲ. ಧರ್ಮದ ಹೆಸರಿನಲ್ಲಿ, ವಿಶ್ವಾಸದ ಹೆಸರಿನಲ್ಲಿ, ಸಂಪ್ರದಾಯದ ಹೆಸರಿನಲ್ಲಿ ಪರಸ್ಪರ ಸೌಹಾರ್ದಯುತವಾಗಿ ಇರಬೇಕು. ಕಾನೂನು ಗಲಾಟೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಒಂದು ವೇಳೆ ಯಾರೇ ಕಾನೂನು ಕೈಗೆತ್ಕೊಂಡ್ರೂ ಕೂಡ ಅಂಥವರ ವಿರುದ್ಧ ಕಠಿಣ ಕ್ರಮ ಅಂಥೇಳಿ ರಾಜ್ಯ ಗೃಹ ಇಲಾಖೆ ಖಡಕ್ಕಾಗಿ ಅಧಿಕಾರಿಗಳಿಗೆ ತಿಳಿಸಿದೆ. ಇನ್ನು ಸಾರ್ವಜನಿಕರಿಗೆ ತಿಳಿಸಿದ್ರೆ ಆಗೋದಿಲ್ಲ ಅಂಥೇಳಿ ಅಧಿಕಾರಿ ವಲಯಗಳಿಂದಲೇ ಕಂಟ್ರೋಲಿಗೆ ಬರಬೇಕು. ಬಾಗಲಕೋಟೆಯಲ್ಲಿ ಒಂದು ಇಶ್ಯೂ ಆಯಿತು. ಇನ್ನು ಚಿಕ್ಕಮಗಳೂರಿನಲ್ಲಿ ಕಲ್ಲು ತೂರಾಟದ ಸಂಘರ್ಷಗಳಾಯಿತು. ಇದರಿಂದ ನಷ್ಟ ಆಗೋದು ಸಮಾಜಕ್ಕೆ. ಸಮಾಜದಲ್ಲಿ ಒಂದು ವರ್ಗ ಶಾಂತಿಯಿಂದ ಬದುಕ್ತಾ ಇದೆ, ಆ ವರ್ಗದ ಶಾಂತಿ ಕದಡುವ ಪ್ರಯತ್ನಗಳು ನಿಮ್ಮ ಹಿಂಸಾ ವಿನೋದದ ಭಾವನೆಯನ್ನು ತೋರಿಸುತ್ತೆ. ಇದೊಂದು ವಿಕೃತವಾದಂತಹ ಮನಸ್ಥಿತಿ, ಇದು ನಿಲ್ಲಬೇಕಾಗಿದೆ ಅಂತ ಹೇಳಿ ಕರ್ನಾಟಕ ಗೃಹ ಇಲಾಖೆ ಈಗ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.